ಬ್ರಹ್ಮಗಂಟು ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಫ್ರೆಂಡ್ಸ್ ದೀಪ ಮನೆ ಬಿಟ್ಟು ಹೋಗಿರ್ತಾರೆ. ದೀಪ ಮನೆ ಬಿಟ್ಟು ಹೋಗಿರೋದು ಸುಕನ್ಯಾಗೆ ಮತ್ತು ಸೌಂದರ್ಯಗೆ ತುಂಬ ಖುಷಿಯಾಗಿರುತ್ತೆ. ಆದರೆ ಚಿರುಗೆ ತುಂಬ ಬೇಜಾರಾಗಿರುತ್ತೆ. ಚಿರು ಹೋಗಿ ಕರ್ಕೊಂಬರ್ತಾನ ದೀಪನ. ದೀಪ ಮತ್ತು ಚಿರು ಒಂದಾಗ್ತಾರ. ದಿಶಾ ಪ್ರೀತಿನ ಒಪ್ಕೊಂಡಿರೋ ಚಿರು ದೀಪ ಪ್ರೀತಿಗೆ ಸೋಲ್ತಾರ. ಫ್ರೆಂಡ್ಸ್ ದೀಪನ ಚಿರು ಇಷ್ಟಪಡ್ತಾ ಇದ್ದಾನೆ ಅಂತ ದೀಪಗೆ ಗೊತ್ತಾಗುತ್ತಾ. ಫ್ರೆಂಡ್ಸ್ ಇದೆಲ್ಲನೂ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಅರ್ಚನಾ ಮತ್ತು ರಾಜಶೇಖರ್ ಹತ್ರ ದೀಪ ಹೇಳ್ತಿರ್ತಾರೆ, ದಿಶು ಪ್ರೀತಿನ ಚಿರು ಒಪ್ಕೊಂಡ್ರು, ನಾನು ಸೋತ್ಬಿಟ್ಟೆ ಮಾವ, ಇನ್ನು ಮುಂದೆ ನಾನು ಚಿರು ಲೈಫಲ್ಲಿ ಇರಲ್ಲ ಅಂತ ಹೇಳ್ತಿರ್ತಾರೆ. ಅದಕ್ಕೆ ರಾಜಶೇಖರ್ ಅವರು ಅದೇಗಮ್ಮ ಆಗುತ್ತೆ, ಅದೇಗೆ ನಿನ್ನ ಚಿರು ಬೇಡ ಅಂತ ಹೇಳೋದನ್ನ ಇದನ್ನ ನಾನು ಒಪ್ಪಲ್ಲ, ನಾನು ಚಿರುನ ಕೇಳ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ದೀಪ ಅವರು ಬೇಡ ಮಾವ, ಪ್ರೀತಿನ ಯಾವತ್ತೇ ಇದ್ದರೂ ಪ್ರೀತಿಯಿಂದ ಪಡಿಬೇಕೇ ವಿನಃ ಕಿತ್ಕೋಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಅರ್ಚನಾ ಎತ್ಕೊಂಡು ಅದೇಕೆ ದೀಪ ನೀನು ಸುಮ್ಮನೆ ಇದ್ದೀಯಾ, ಚಿರು ಇದು ನಿಜವಾಗ್ಲೂ ಒಪ್ಕೊಂಡ, ಚಿರು ಈ ಥರ ಮಾಡ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಅರ್ಚನಾ ಹೇಳ್ತಾರೆ. ಆಗ ದೀಪ ಹೌದು ಅಕ್ಕ, ದಿಶಾ ಪ್ರೀತಿನ ಹಸ್ಬೆಂಡು ಒಪ್ಕೊಂಡ್ರು, ನನಗೆ ಇವಾಗ ಅರ್ಥ ಆಯಿತು, ಅವರಿಗೆ ಗುಣಕ್ಕಿನ್ನ ರೂಪನೇ ಮುಖ್ಯ ಅಂತ ನನಗೆ ಇವಾಗ ಅರ್ಥ ಆಯಿತು, ನನಗೆ ತುಂಬ ಬೇಜಾರಾಗ್ತಾ ಇದೆ ಅಂತ ದೀಪ ಹೇಳ್ತಾರೆ. ಆಗ ನೋಡಮ್ಮ, ನಾನು ಚಿರುಗೆ ಬುದ್ಧಿ ಹೇಳ್ತೀನಿ, ನೀನು ತಾಳ್ಮೆ ತಗೊಳಮ್ಮ ಅಂತ ರಾಜಶೇಖರ್ ಹೇಳ್ತಾರೆ. ಇಲ್ಲ ಬೇಡ ಮಾವ, ನನಗೆ ಈ ವಿಷಯದಲ್ಲಿ ಜಾಸ್ತಿ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ ಹಾಗೆ ಹೋಗ್ತಾ ಇರ್ತಾರೆ. ಅದಕ್ಕೆ ರಾಜಶೇಖರ್ ಅವರು ನಿನ್ನ ಕನ್ನಡಕ ಏನೈತಮ್ಮ ಅಂತ ಕೇಳ್ತಾರೆ. ಆಗ ಅರ್ಚನವರು ಕನ್ನಡಕ ತಂದು ಕೊಡ್ತಾರೆ. ಆಗ ದೀಪ ಅವರು ಕನ್ನಡಕ ಹಾಕ್ಕೊಂಡು ಅವ್ರ ಕೈಯಲ್ಲಿ ಇದ್ದಂಥ ದಿಶಾ ಫೋನ್ನ ಅಲ್ಲಿ ಇಟ್ಬಿಟ್ಟು ಹೋಗ್ತಾರೆ. ಈ ಕಡೆ ಸೌಂದರ್ಯ ಅಲ್ಲಿ ಕುತ್ಕೊಂಡು ಹಾಲಲ್ಲಿ ಕುತ್ಕೊಂಡು ಇರ್ತಾರೆ. ಅಲ್ಲಿ ಬರ್ತಾರೆ, ಚೆಸ್ಟ್ ಆಡ್ತಾ ಇರ್ತಾರೆ ಸೌಂದರ್ಯ ಅವರು. ಆಗ ಸುಕನ್ಯಾ ಅವರು ಬರ್ತಾರೆ. ಸುಕನ್ಯಾ ಬಂದ್ಬಿಟ್ಟು ಕಂಗ್ರಾಸ್ ಸುಕನ್ಯಾ ಅಂತ ಹೇಳ್ತಾರೆ. ತುಂಬ ಖುಷಿಯಾಗಿದೆಯಲ್ಲ ಅಂತಾರೆ. ಹೌದು ಚಿಕ್ಕತ್ತೆ, ನಾನು ತುಂಬ ಖುಷಿಯಾಗಿದ್ದೀನಿ ಅಂತ ಹೇಳ್ತಾರೆ. ಅಂತೂ ನಿಜವಾಗ್ಲೂ ಚಿರು ದಿಶಾ ಪ್ರೀತಿನ ಒಪ್ಕೊಂಡಿದ್ದಾನಲ್ಲಮ್ಮ, ಇನ್ನು ಮುಂದೆ ಏನಿದ್ರು ದೀಪಗೆ ಗೇಟ್ ಪಾಸ್ ಕೊಡಬೇಕು ಅಂತ ಹೇಳ್ತಿರ್ತಾರೆ. ಹೀಗೆ ದೀಪ ಬಗ್ಗೆ ಮಾತಾಡ್ತಾ ಬೇಕಾದರೆ ಆಗ ದೀಪ ಅಲ್ಲಿಗೆ ನಡ್ಕೊಂಡು ಬರ್ತಾ ಇರ್ತಾರೆ. ಆವಾಗ ಸುಕನ್ಯಾ ನೋಡಮ್ಮ ನೆಡ್ದೋರ ಮನದಲ್ಲಿ ಅಂತ ದೀಪನೇ ಬರ್ತಾ ಇದ್ದಾಳೆ ನೋಡು ಅಂತ, ಕರೀರಿ ಅತ್ತೆ ಅಂತ ಸೌಂದರ್ಯ ಹೇಳ್ತಾರೆ. ಆಗ ಸುಕನ್ಯಾ ಅವರು ಹೇ ದೀಪ ಬಾರೇ ಇಲ್ಲಿ ಅಂತಾರೆ. ಆಗ ಅವರು ದೀಪ ಅಲ್ಲೇ ನಿಂತ್ಕೊಂಡಿರ್ತಾರೆ. ಆಗ ಸೌಂದರ್ಯ ಹೇಳ್ತಾರೆ, ನೋಡ್ದಾ ಹೀಗಾದರೂ ಗೊತ್ತಾಯ್ತಾ ನಿನಗೆ ಚಿರು ದಿಶಾನ ಎಷ್ಟು ಇಷ್ಟಪಡ್ತಾರೆ ಅಂತ, ಇಷ್ಟೆಲ್ಲ ಮಾತಾಡಿದೆ ನೀನು, ಇಷ್ಟೆಲ್ಲ ಚಾಲೆಂಜ್ ಮಾಡಿದೆ, ಈ ಚಾಲೆಂಜಲ್ಲಿ ನಾನೇ ಗೆದ್ದೆ ನೋಡ್ದಾ ಅಂತ ಹೇಳ್ತಾರೆ. ಆಗ ದೀಪ ಏನೂ ಮಾತಾಡೋದಿಲ್ಲ, ಸೈಲೆಂಟಾಗೆ ನಿಂತಿರ್ತಾರೆ. ಸುಕನ್ಯಾ ಅವರು ನೋಡು ದೀಪ, ಇಷ್ಟು ದಿವಸ ಸರಿ ಹೋಯ್ತು, ಇನ್ನು ಮುಂದೆ ನೀನು ಈ ಗಂಟು ಮೂಟೆ ಕಟ್ಕೊಂಡು ರೈಟ್ ಹೇಳು ಅಂತ ಹೇಳ್ತಾರೆ. ಆಗ ದೀಪ ಅವರು ಏನು ಮಾತಾಡಿದ್ರೆ ಸೈಲೆಂಟಾಗಿ ಹೋಗ್ಬಿಡ್ತಾರೆ. ಅಲ್ಲಿಗೆ ರೂಮೊಳಗೆ ಹೋಗ್ತಾ ಇರಬೇಕಾದ್ರೆ ಚಿರು ನಿಂತ್ಕೊಂಡು ತುಂಬ ಖುಷಿಯಾಗಿರ್ತಾರೆ. ದೀಪ ಬಂದಿದ ತಕ್ಷಣ ದೀಪನ ತುಂಬ ಖುಷಿಯಿಂದ ದೀಪನ ಮಾತಾಡ್ಸೋಕೆ ಹೋಗ್ತಾರೆ. ಆದರೆ ದೀಪ ಕೋಪದಲ್ಲಿ ರೇಗಾಡ್ಬಿಡ್ತಾರೆ. ಅದಕ್ಕೆ ದಿಶಾ ಚಿರು ಅವರು ಹೇಳ್ತಾರೆ, ಯಾಕ್ರಿ ಏನ್ರಿ ಆಯಿತು, ನಾನು ಕೋಪ ಮಾಡ್ಕೊಂಡಿದ್ರಲ್ಲ, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾಗಿರೋ ವಿಷಯ ಹೇಳಬೇಕು, ಎಷ್ಟು ಖುಷಿ ಆಗ್ತಾಯಿದೆ ಗೊತ್ತಾ ಅಂತ ಚಿರು ಹೇಳ್ತಾರೆ. ಆಗ ದೀಪ ಎತ್ಕೊಂಡು ನನಗೆ ಗೊತ್ತು ಹಸ್ಬೆಂಡು, ನೀವು ಏನು ಹೇಳಬೇಕು ಅಂದ್ಕೊಂಡಿದ್ದೀರಾ, ಆದರೂ ಈ ಗಂಡಸ್ರ ಬುದ್ಧಿ ಎಲ್ಲ ಇಷ್ಟೇ ಅಲ್ಲ, ನಿಮಗೆ ಯಾಕ್ರಿ ಈ ಥರ ಬುದ್ಧಿ ಬಂತು ಅಂತ ದೀಪ ಕೇಳ್ತಾರೆ. ಯಾಕ್ರಿ ನಾನೇನೋ ಖುಷಿಯಾಗಿ ಹೇಳಬೇಕು ನಿಮ್ಮ ಹತ್ರ, ಅದನ್ನೆಲ್ಲ ಹಂಚ್ಕೊಬೇಕು ಅಂತ ಬಂದರೆ ನನ್ನ ಮೇಲೆ ರೇಗಾಡ್ತಾ ಇದ್ದೀರಾ, ಏನಾಯಿತು ನಿಮಗೆ ಅಂತ ಕೇಳ್ತಾರೆ. ನನಗೆ ಗೊತ್ತು ಹಸ್ಬೆಂಡು, ನೀವು ಆ ದಿಶಾ ಹತ್ರ ಏನು ಮಾತಾಡಿದ್ರಿ ಅಂತ ದೀಪ ಕೇಳ್ತಾರೆ. ರೀ ನಾವೇನೋ ಮಾತಾಡಿದ್ರಿ ಬಿಡ್ರಿ, ಅದಕ್ಕೆ ಯಾಕ್ರಿ ತಲೆ ಕೆಡಿಸ್ಕೊತೀರಾ ನೀವು ಅಂತ ಚಿರು ಹೇಳ್ತಾರೆ. ಇಲ್ಲ ಹಸ್ಬೆಂಡು, ನೀವೆಲ್ಲ ಒಂದೇ, ನನಗೆ ತುಂಬ ಬೇಜಾರಾಗ್ತಾಯಿದೆ ಅಂತ ದೀಪ ಹೇಳ್ತಾರೆ. ಅಲ್ಲ ರೀ, ನೀವು ಯಾಕ್ರಿ ಸುಮ್ಮನೆ ಆ ದಿಶಾ ಮೇಲೆ ಈ ಥರ ಕೋಪ ಮಾಡ್ಕೊತೀರಾ, ಅಲ್ಲಿ ಆಫೀಸಲ್ಲಿ ಕಂಪ್ನಿ ವ್ಯವಹಾರ ಅಂತಂದಮೇಲೆ ನಾನು ಇಷ್ಟು ಕ್ಲೋಸಾಗಿ ಇರಬೇಕಾಗುತ್ತೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ ಆಗುತ್ತೇನ್ರಿ ಅಂತ ಕೇಳ್ತಾರೆ ದಿಶಾ ಅವರು ಚಿರು. ಆಗ ದೀಪ ಎತ್ಕೊಂಡು ಹಸ್ಬೆಂಡು ನೀವೇನೇ ಹೇಳಿ ಹಸ್ಬೆಂಡು, ದಿಶಾ ಹತ್ರ ಮಾತಾಡೋದು ನನಗಿಷ್ಟ ಇಲ್ಲ ಅಂತಾರೆ.
ಅಂತ ತುಂಬ ರೇಗಾಡ್ತಾರೆ, ಜಗಳ ಮಾಡ್ತಾರೆ. ಅವರೊಬ್ಬರೇನ ಇದ್ದಿದ್ದು, ನಿಮಗೆ ಬೇರೆ ಯಾರೂ ಇರಲಿಲ್ವಾ ಅಂತ ದೀಪ ಕೇಳ್ತಾರೆ. ಹೌದು ರೀ, ಏನು ರೀ ಇವಾಗ ಅಂತ ತುಂಬ ರೇಗಾಡ್ಬಿಡ್ತಾರೆ. ಕೋಪದಲ್ಲಿ ರೇಗಾಡ್ಬಿಟ್ಟು ಹೋಗ್ಬಿಡ್ತಾರೆ ಚಿರು ಅವರು. ದೀಪ ಅಲ್ಲೇ ಹತ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಆವಾಗ ಅಲ್ಲಿಗೆ ಹೋದ್ಮೇಲೆ ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ ಆದಮೇಲೆ ಎಲ್ಲರೂ ದೀಪನೇ ಹುಡುಕ್ತಾ ಇರ್ತಾರೆ. ಸೌಂದರ್ಯ ಬಂದ್ಬಿಟ್ಟು, ಜಾಜಿ ಜಾಜಿ ನನ್ನ ರೂಮಲ್ಲಿ ಗೀಝರ್ ಕೆಟ್ಟೋಗಿದೆ, ಆ ದೀಪಗೆ ಹೇಳಿದ್ದೆ ರೆಡಿ ಮಾಡಿಸು ಅಂದರೆ ರೆಡಿನೇ ಮಾಡಿಸಿಲ್ಲ, ಎಲ್ಲೋದ್ಲು ದೀಪ ಅಂತ ಹೇಳ್ತಾರೆ. ಆಗ ಜಾಜಿ, ಇಲ್ಲ ಮೇಡಮ್, ದೀಪ ಅವರು ಎಲ್ಲೂ ಕಾಣಿಸ್ತಾ ಇಲ್ಲ, ನಾನು ಗ್ಯಾಸಲ್ಲಿ ನೀರು ಕಾಯಿಸ್ಕೊಳ್ಳೋಣ. ಏನೋ ಗ್ಯಾಸಲ್ಲಿ ನೀರು ಕಾಯಿಸ್ಕೊಡ್ತೀಯಾ, ಏನು ಬೇಕಾಗಿಲ್ಲ, ಅದನ್ನ ರೆಡಿ ಮಾಡಿಸ್ಕೊಂಡೆ ನಾನು ಸ್ನಾನ ಮಾಡ್ತೀನಿ ಬಿಡು ಅಂತ ಹೋಗ್ಬಿಡ್ತಾರೆ. ಸುಕನ್ಯಾ ಅವ್ರು ಬರ್ತಾರೆ. ಸುಕನ್ಯಾ ಅವ್ರು ಬಂತು, ಜಾಜಿ ಜಾಜಿ ನನ್ನ ಸೀರೆ ಎಲ್ಲ ಐರನ್ ಮಾಡಿ ಎತ್ತಿಡು ಅಂತ ಹೇಳಿ, ಎತ್ತಿಟ್ಟ ಅಂತ ಕೇಳ್ತಾರೆ. ಅಯ್ಯೋ ಮೇಡಮ್, ಅದೆಲ್ಲ ದೀಪ ಮೇಡಮ್ ಮಾಡ್ತಾ ಇದ್ದು, ಈಗ ಆ ಕೆಲಸ ನನಗೆ ಗೊತ್ತಿಲ್ಲ. ಆಯಿತು ಮೇಡಮ್, ದೀಪ ಮೇಡಮ್ಗೆ ಹೇಳ್ತೀನಿ ಅಂತ ಅಂದ್ಬಿಟ್ಟು ಹೋಗ್ತಾರೆ. ಏಯ್, ನೀನು ಯಾಕೆ ಅವ್ರು ಕೇಳಬೇಕು, ನಾನು ನಿನ್ಗೆ ಹೇಳಿದ್ದು, ಅವಳನ್ನ ಯಾಕೆ ಕೇಳಬೇಕು ಅಂತ ಹೇಳ್ತಾರೆ. ಇಲ್ಲ ಮೇಡಮ್, ಇಷ್ಟು ದಿವಸ ಅವರೇ ತಾನೇ ಮಾಡ್ತಾಯಿದ್ದು, ಅದಕ್ಕೆ ಹೇಳಿದೆ ಮೇಡಮ್ ಅಂದರೆ. ಸರಿ, ನೀನು ಯಾಕೆ ಇಷ್ಟು ಗಡಿಬಿಡಿಯಲ್ಲೇ ಇದೆಯಾ, ಏನಾಯಿತು ಅಂತ ಕೇಳ್ತಾರೆ ಸುಕನ್ಯವರು. ಅದಕ್ಕೆ ಜಾಜಿಯವರು, ಮೇಡಮ್, ದೀಪ ಮೇಡಮು ಬೆಳಗ್ಗೆಯಿಂದ ಎಲ್ಲೂ ಕಾಣಿಸ್ತಾನೆ ಇಲ್ಲ ಮೇಡಮ್, ಅದಕ್ಕೆ ಸ್ವಲ್ಪ ಗಡಿಬಿಡಿ ಆಗಿದೆ ಅಂತ ಹೇಳ್ತಾರೆ. ಆಮೇಲೆ ಭಾಸ್ಕರ್ ಬರ್ತಾರೆ. ದೀಪ ಅಂದ್ಕೊಂಡು ಅದು ಜಾಜಿ ಹೋಗ್ಬಿಟ್ಟು, ಹೇಳಿ ಸರ್ ಅಂತ ಅಂದ್ಕೊಂಡು ಹೋಗ್ತಾರೆ. ಆಗ ಸುಕನ್ಯವರು, ಏಯ್, ಅವ್ರು ಕರೆದಿದ್ದು ದೀಪನ, ನೀನು ಯಾಕೆ ಹೇಳಿ ಸರ್ ಅಂತ ಹೋಗ್ತೀಯಾ ಅಂತ ಕೇಳ್ತಾರೆ. ಸರ್, ಅದಕ್ಕೆ ದೀಪ ಮೇಡಮ್ ಎಲ್ಲೂ ಕಾಣಿಸ್ತಾ ಇಲ್ಲ, ಅದಕ್ಕೆ ಮೇಡಮ್ ಅಂತ ಜಾಜಿಯವರು ಹೇಳ್ತಾರೆ. ಆಗ ಭಾಸ್ಕರ್ ಅವರು, ಏನು ದೀಪ ಎಲ್ಲೂ ಕಾಣಿಸ್ತಾ ಇಲ್ಲ, ಯಾಕೆ, ಎಲ್ಲೋದ್ರು, ಏನಾಯಿತು ಅಂತ ಗೊತ್ತಿಲ್ಲ ಸರ್, ಎಲ್ಲೂ ಕಾಣಿಸ್ತಾನೆ ಇಲ್ಲ. ಹೌದಾ, ಅಯ್ಯೋ ನನಗೆ ಕಾಫಿ ಕುಡ್ದಿಲ್ಲಮ್ಮ, ಒಂದು ಬಿಸಿ ಬಿಸಿ ಲೋಟ ಕಾಫಿ ಮಾಡಿಕೊಡ್ತೀಯಾ ಅಂತ ಹೇಳ್ತಾರೆ. ಆಯಿತು ಸರ್ ಅಂತ ಅಡುಗೆ ಮನೆಗೆ ಹೋಗ್ತಾರೆ. ಅಡುಗೆ ಮನೆಗೆ ಹೋಗಿದ ತಕ್ಷಣ ಇಲ್ಲಿ ರಾಜಶೇಖರ್ ಅವರು ಬರ್ತಾರೆ. ಟೇಬಲ್ ಹತ್ರ ಬಂದುಬಿಟ್ಟು ಪೇಪರು ಮತ್ತು ಕಾಫಿ ನೋಡ್ತಾರೆ, ಎರಡೂ ಇರೋದಿಲ್ಲ. ದೀಪ ಎಲ್ಲಮ್ಮ ದೀಪ, ಪೇಪರೇ ಕಾಣಿಸ್ತಾ ಇಲ್ಲ ಅಂತ ಹೋಗ್ತಾರೆ. ಆಗ ಪೇಪರ್ ಎತ್ಕೊಂಡ್ಬರ್ತಾರೆ ರಾಜಶೇಖರ್ ಅವರು. ಅಣ್ಣ, ದೀಪ ಇಲ್ಲಣ್ಣ, ಎಲ್ಲೂ ಕಾಣಿಸ್ತಾನೆ ಇಲ್ವಂತೆ. ಹೌದಾ, ನೋಡಪ್ಪ, ಏನು ಕಾಫಿನೂ ಇಲ್ಲ, ಪೇಪರು ಇಲ್ಲ ಇವತ್ತು ಅಂದ್ಕೊಂಡು ಇರ್ತಾರೆ. ಹಾಗಾದರೆ ಪೇಪರಲ್ಲಿ ಏನಾದರೂ ಬಿಸಿ ಸುದ್ದಿ ಇದೆಯಣ್ಣ ಅಂತ ಕೇಳಿದ್ರೆ, ಬಿಸಿ ಸುದ್ದಿನಾ, ಬಿಸಿ ಬಿಸಿ ಸುದ್ದಿನೂ ಇಲ್ಲ, ಬಿಸಿ ಬಿಸಿ ಕಾಫಿನೂ ಇಲ್ಲ ಅಂತ ಹೇಳ್ತಾರೆ. ಅರ್ಚನವ್ರು ಬರ್ತಾರೆ. ಅರ್ಚನವರೆಲ್ಲ ಮನೆಯೆಲ್ಲ ಹುಡುಕ್ತಾರೆ, ದೀಪ ಅಂತ ಎಲ್ಲೂ ಸಿಕ್ಕೋದಿಲ್ಲ. ತುಂಬ ಕಡೆ ಎಲ್ಲ ಹುಡುಕ್ಬಿಟ್ಟು ಆಮೇಲೆ ಭಾಸ್ಕರು ಮತ್ತು ಚಿರು ರಾಜಶೇಖರ್ ಇರೋ ಜಾಗಕ್ಕೆ ಬರ್ತಾರೆ. ಆಗ ಕೇಳ್ತಾರೆ, ಎಲ್ಲೂ ಸಿಗ್ತಾನೆ ಇಲ್ಲ ದೀಪ, ಎಲ್ಲೋದ್ರು, ಇಷ್ಟು ಬೇಗ ಇಷ್ಟು ಬೆಳಗ್ಗೆ ಹೇಳಿದರೆ ಎಲ್ಲೂ ಹೋಗಲ್ವಲ್ಲ ಅಂತ ಅಂದ್ಕೊಂಡು ನಿಂತಿರ್ತಾರೆ. ಆಗ ಚಿರು ಅವರು, ಸರಿ ಇರಿ, ನಾನು ರೂಮಲ್ಲಿ ಹೋಗಿ ನೋಡ್ತೀನಿ ಅಂತಂದ್ಬಿಟ್ಟು ರೂಮ್ಗೆ ಹೋಗ್ತಾರೆ. ರೂಮಲ್ಲಿ ಹೋಗ್ಬಿಟ್ಟು ಅವ್ರ ಕಬೋರ್ಡೆಲ್ಲ ನೋಡ್ತಾರೆ. ಆಗ ಅವ್ರಿಗೆ ಅನಿಸುತ್ತೆ ಮನೆ ಬಿಟ್ಟು ಹೋಗಿದ್ದಾರಂತೆ. ಅಯ್ಯೋ, ಏನು ದೀಪ ಅವ್ರದ್ದು ಬಟ್ಟೆ ಇಲ್ಲ, ಏನು ಕಾಣಿಸ್ತಾನಿಲ್ಲ, ಮನೆ ಬಿಟ್ಟು ಹೋಗಿದ್ದಾರಾ ಅಂತ ಅನ್ಕೊತಾರೆ. ಇನ್ನೊಂದು ಕಡೆ, ಈ ಕಡೆ ದೀಪ ಅವರು ಅವರ ಅಮ್ಮನ ಮನೆಗೆ ಹೋಗಿರ್ತಾರೆ. ಅಮ್ಮನ ಮನೆಗೆ ಹೋಗಿ ಬಾಗಿಲಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ವಸ್ತಾಲವರು ಬಾಗಿಲು ತೆಗೆದು ಬರ್ತಾರೆ. ದೀಪ ಅವರು ಕೂತ್ಕೊಂಡಿರೋದು ನೋಡ್ಬಿಟ್ಟು, ಅಯ್ಯೋ ಮಗಳೇ, ಎಷ್ಟೊತ್ತಾಯಿತು, ಯಾಕೆ ಬಂದಿದ್ದು, ಒಬ್ಬಳು ಬಂದಿದ್ಯಾ, ಫೋನ್ ಮಾಡ್ಬಿಟ್ಟು ಬರಬೇಕಾಗಿತ್ತಲ್ಲ, ಇಲ್ಲ ಬಾಗಿಲಾದ್ರೂ ತಟ್ಟಬೇಕಾಗಿತ್ತಲ್ಲ ಅಂತ ಕೇಳ್ತಾರೆ. ಅಮ್ಮ, ನೀವು ಮಲಗಿದ್ರಲ್ಲ, ಅದಕ್ಕೆ ನಾನು ತಟ್ಟೋಕ್ಕಾಗಿಲ್ಲಮ್ಮ ಅಂತ ಹೇಳ್ತಾರೆ. ಫ್ರೆಂಡ್ಸ್, ಇಲ್ಲಿಗೆ ಈ ಸಂಚಿಕೆ ಮುಗಿದೋಗಿದೆ. ಮುಂದಿನ ಸಂಚಿಕೆಯಲ್ಲಿ ನೋಡಬೇಕು ಫ್ರೆಂಡ್ಸ್, ಏನೆಲ್ಲ ಆಗುತ್ತೆ ಅಂತ. ಚಿರು ಅವರು ದಿಶಾನ ಪ್ರೀತಿನ ಒಪ್ಕೊಂಡು ದೀಪನ ದೂರ ಮಾಡ್ತಾರೆ. ದೀಪ ಪರಿಸ್ಥಿತಿ ಏನಾಗುತ್ತೆ ಮುಂದೆ ಕಾದು ನೋಡಬೇಕು. ನನಗನ್ಸುತ್ತೆ ಚಿರು ಅವರು ದೀಪನ ಒಪ್ಕೊತಾರೆ ಅಂತ. ನರಸಿಂಹ ಅವರು ಆ ಕೋಪ ಬಂದರೆ ಏನು ಮಾಡ್ತಾರೆ, ಕಾದು ನೋಡೋಣ.